ಸಂಸದರಾದಂತಹ ಅನಂತಕುಮಾರ್ ಹೆಗಡೆ ಅವರು ಈ ಹಿಂದೆ ಸುಮಾರು 1.5-2 ವರ್ಷಗಳ ಹಿಂದೆನೂ ಸಹ ಸಂವಿಧಾನ ಬದಲಾವಣೆ ಬಗ್ಗೆ ಅವಹೇಳನಕಾರಿಯಾಗಿ ಹೇಳಿಕೆ ನೀಡಿರ್ತಕ್ಕಂಥ ಈ ಸಂಸದ ಅಂದಿನ ಸಂಸತ್ ಭವನದಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಕೇಂದ್ರ ಸಚಿವರಾದಂಥ ರಾಮದಾಸ್ ಅತ್ವಲೆ ಅವರು, ಆಗಿನ ಸಂಸದರು ಮತ್ತು ಕೇಂದ್ರ ಸಚಿವರಾದಂಥ ರಾಮ್ ವಿಲಾಸ್ ಪಾಸ್ವಾನ್ ಅವರು, ಇವರು ಇಬ್ಬರೂ ಸಹ ಸಂಸತ್ನಲ್ಲೇ ಇವರನ್ನು ಹಿಡಿದು ಕ್ಷಮಾಪಣೆ ಕೇಳಿಸಿದಂಥ ಘಟನೆ ಆದ ಮೇಲೆ ಯಾವತ್ತೂ ಅವರು ಸಂವಿಧಾನದ ಬಗ್ಗೆ ಮತ್ತೆ ಮಾತಾಡಿಲ್ಲ. ಅಂದು ಕ್ಷಮಾಪಣೆ ಕೇಳಿದಂಥ ಅನಂತಕುಮಾರ್ ಹೆಗಡೆ ಅವರು ಇವತ್ತು ಚುನಾವಣಾ ಸಂದರ್ಭದಲ್ಲಿ ಈ ಮಾನಗಟ್ಟ ಅನಂತಕುಮಾರ್ ಹೆಗಡೆ ಅವರು ಮತ್ತೊಮ್ಮೆ ಸಂವಿಧಾನ ವಿರೋಧಿ ಹೇಳಿಕೆ ನೀಡಿದ್ದಾರೆ. ನಾವು ಮತ್ತೊಮ್ಮೆ ಸರ್ಕಾರ ಬಂದರೆ ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವಹೇಳನಕಾರಿಯಾಗಿ ಅಂತ ಒಂದು ಮಾತುಗಳನ್ನು ಮಾತಾಡಿದ್ದಾರೆ. ಅದಕ್ಕೆ ಎಲ್ಲ ಮನಸ್ಸುಗಳಿಗೂ ಸಹ ಭಾರತ ದೇಶದಲ್ಲಿರ್ತಕ್ಕಂಥ 140 ಕೋಟಿ ಜನರೂ ಸಹ ಸಂವಿಧಾನದ ಅಡಿಯಲ್ಲಿ ಅವರ ಆಶಯಗಳಲ್ಲಿ ಕಾರ್ಯಾಂಗಬದ್ಧವಾಗಿ, ಶಾಸಕಾಂಗಬದ್ಧವಾಗಿ, ನ್ಯಾಯಾಂಗಬದ್ಧವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಎಲ್ರಿಗೂ ಸಹ ನೋವುಂಟು ಮಾಡಿದ್ದಾರೆ ಅವರು. ಹಾಗಾಗಿ ಅವರಿಗೆ ಇದು 2ನೇ ಸಲ ಹೇಳಿಕೆ ನೀಡಿರ್ತಕ್ಕಂಥ ಒಂದು ಸಂದರ್ಭ ಆಗಿರೋದ್ರಿಂದ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರವನ್ನು ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಅವರನ್ನು ಕೂಡಲೇ ಬಂಧನ ಮಾಡಬೇಕು, ಅವರಿಗೆ ಗಡೀಪಾರು ಮಾಡಬೇಕು ಅಂತ ಹೇಳ್ಬಿಟ್ಟು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ಪ್ರತಿಭಟನೆ ಮಾಡಿ ಅವರ ಪ್ರತಿಕೃತಿ ದಹನ ಮಾಡಿ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳ ಮೂಲಕ ಮಾನ್ಯ ಗೃಹ ಸಚಿವರಿಗೆ ಇವತ್ತು ಮೆಮೊರಂಡಮ್ ಅನ್ನು ಕೊಡ್ತಾ ಇದ್ದೇವೆ. ಇವರೇನಾದರೂ ರಾಜ್ಯ ಸರ್ಕಾರದವರೇನಾದರೂ ಕಾನೂನು ರೀತಿಯಲ್ಲಿ ಅವ್ರ ಮೇಲೆ ಕ್ರಮ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ನಾವು ನೇರವಾಗಿ ರಾಷ್ಟ್ರಪತಿಗಳಿಗೆ ಮನವಿ ಪತ್ರ ಕೊಡೋದ್ರ ಮೂಲಕ ಇವರನ್ನು ಗಡೀಪಾರು ಮಾಡಬೇಕು, ಇಲ್ಲ ಅವರನ್ನು ಗಲ್ಲಿಗೇರಿಸಬೇಕು. ಯಾಕೆ ಅಂತ ಹೇಳಿದ್ರೆ ಕೋಮು ದ್ವೇಷ ದಳ್ಳೂರಿಗಳಿಗೆ ನಮ್ಮ ಭಾರತ ದೇಶದಲ್ಲಿ ಸ್ಥಾನ ಇಲ್ಲ. ಸರ್ವ ಜನಾಂಗದ ಶಾಂತಿಯ ತೋಟ ನಮ್ಮ ಭಾರತ ದೇಶ. ಎಲ್ಲ ಜಾತಿ ಜನವರ್ಗದವರು ಯಾವುದೇ ಜಾತಿ ಮತ ಕೋಮ ಗಲಭೆ ಇಲ್ಲದೆ ಇರ್ತಕ್ಕಂಥ ನಮ್ಮ ದೇಶದಲ್ಲಿ ಇಂತಹ ಕೆಟ್ಟ ಹುಳುಗಳಿಂದ ಎಲ್ರಿಗೂ ಸಹ ಇವತ್ತು ಮಾನವ ಮರ್ಯಾದೆ ಹೋಗ್ತಾ ಇದೆ. ಮಾನ್ಯ ನರೇಂದ್ರ ಮೋದಿಯವರು ದಯವಿಟ್ಟು ಇದನ್ನು ಗಂಭೀರವಾಗಿ ತಾವು ಪರಿಗಣನೆ ಮಾಡಬೇಕು. ಇಂಥವ್ರಿಗೆ ಇವತ್ತು ನೀವು ಟಿಕೆಟ್ ನೀಡದೇ ಇರತಕ್ಕಂಥದ್ದು ಸಂತೋಷನೇ, ಆದರೆ ಅವರನ್ನು ಗಡೀಪಾರು ಮಾಡಬೇಕು, ಅವರನ್ನು ಕಾನೂನು ಅಡಿಯಲ್ಲಿ ಶಿಕ್ಷೆಗೊಳಿಸಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಅವನ ಸಂವಿಧಾನ ವಿರೋಧಿ ಹೇಳಿಕೆಗೆ ಹೇಳಿ ಧಿಕ್ಕಾರ, ಅವನ ಜನ ವಿರೋಧಿತನಕ್ಕೆ ಹೇಳಿ ಧಿಕ್ಕಾರ, ಅವನ ಕಾನೂನು ವಿರೋಧಿತನಕ್ಕೆ ಹೇಳಿ ಧಿಕ್ಕಾರ. ಬೇಕೇ ಬೇಕು, ಗಡೀಪಾರು ಮಾಡಿ, ಗಡೀಪಾರು ಮಾಡಿ, ಗಡೀಪಾರು ಮಾಡಿ, ಗಡೀಪಾರು ಮಾಡಿ. ದೇಶದ್ರೋಹಿ ಅನಂತಕುಮಾರ್ ಹೆಗಡೆಗೆ ಹೇಳಿ ಧಿಕ್ಕಾರ. ಬೆಂಕಿ ಬಣ್ಣ ಕೊಡುತ್ತಾರೆ ಇವಾಗ.